ತಿಲೋತ್ತಮೆ ಬಹು ಸುಂದರವಾದ ಅಪ್ಸರೆ ಕನ್ಯೆ. ತಿಲೋತ್ತಮೆಯ ಜನನ ಯಾಕೆ ಆಯಿತು? ಅವಳು ಯಾವ ರಾಕ್ಷಸರನ್ನ ಸಾಯಿಸುವುದಕ್ಕೋಸ್ಕರ ಹುಟ್ಟಿದಳು ಅನ್ನುವಂಥದ್ದು ಇವತ್ತಿನ ಕಥೆ. ಬಹು ಹಿಂದೆ ಸುಂದ ಉಪಸುಂದ ಎಂಬ ಇಬ್ಬರು ರಾಕ್ಷಸರಿದ್ದರು. ಇವರಿಬ್ಬರೂ ಲೋಕಕಂಟಕರಾಗಿ ಭೂಲೋಕದ ಜನರನ್ನು ಪೀಡಿಸುತ್ತಾ ಇದ್ದರು. ಯಾವಾಗಲೂ ಇಬ್ಬರೂ ಒಟ್ಟಿಗೇ ಇರುತ್ತಿದ್ದರು. ಶರೀರ ಎರಡಷ್ಟೇ, ಪ್ರಾಣ ಒಂದು ಎಂಬಂತೆ. ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ತಮಗೆ ಬೇರೆ ಯಾರಿಂದಲೂ ಮರಣ ಬರಬಾರದೆಂದು ವರವನ್ನು ಬೇಡಿ ಪಡೆದಿದ್ದರು. ಇನ್ನು ಅವರನ್ನ ಹಿಡಿಯುವವರಾರು? ಸುಂದೋಪಸುಂದರಿಂದಾಗಿ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ಸರಿಯಾಗಿ ನಡೆಯದಾಯಿತು. ದೇವತೆಗಳು ಈ ರಾಕ್ಷಸರ ಭಯದಿಂದಾಗಿ ಏನೂ ಮಾಡಲಾರದಾದರು. ಜನಗಳು ದಿಕ್ಕೆಟ್ಟರು. ಕಡೆಗೆ ದೇವತೆಗಳು ಸೃಷ್ಟಿಕರ್ತ ಬ್ರಹ್ಮನಲ್ಲಿಗೆ ಹೋಗಿ ತಮ್ಮ ಸಂಕಟವನ್ನ ಹೇಳಿಕೊಂಡರು. ತಾನೇ ಅವರಿಗೆ ಬೇರಾರಿಂದಲೂ ಮರಣ ಬರಬಾರದೆಂದು ವರವನ್ನು ಕೊಟ್ಟಿದ್ದನಲ್ಲವೇ ಬ್ರಹ್ಮದೇವ. ಇನ್ನು ಈ ಸುಂದ ಉಪಸುಂದ ರಾಕ್ಷಸರನ್ನ ಸದೆ ಬಡಿಯುವುದು ಹೇಗೆ? ಬ್ರಹ್ಮನಿಗೆ ಒಂದು ಆಲೋಚನೆ ಹೊಳೆಯಿತು. ಅವನು ತಡ ಮಾಡದೆ ದೇವಶಿಲ್ಪಿ ವಿಶ್ವಕರ್ಮನನ್ನ ಕರೆಸಿದನು. ಬಳಿಕ ಅವನಿಗೆ ಸುಂದೋಪಸುಂದರನ್ನು ನಾಶ ಮಾಡುವಂಥ ವಸ್ತುವೊಂದನ್ನು ಸೃಷ್ಟಿಸು ಎಂದು ಹೇಳಿದನು. ವಿಶ್ವಕರ್ಮ ಬಹಳ ಹೊತ್ತು ಆಲೋಚಿಸಿ ಅತ್ಯಂತ ಸುಂದರವಾದ ಒಂದು ಹೆಣ್ಣನ್ನು ಸೃಷ್ಟಿಸಲು ಪ್ರಪಂಚದಲ್ಲಿ ಲಭ್ಯವಿರುವ ಬಹಳ ಸುಂದರವೆನಿಸುವ ಅಂಶಗಳನ್ನು, ಅಂದರೆ ತಿಲ ತಿಲವಾಗಿ ಸಂಗ್ರಹಿಸಿ ಸೃಷ್ಟಿಸಿದುದರಿಂದ ಅವಳಿಗೆ ತಿಲೋತ್ತಮೆ ಎಂದು ಹೆಸರಿಟ್ಟರು. ತಿಲೋತ್ತಮೆಗೆ ವಿಶ್ವಕರ್ಮ ಮಾತನಾಡುವ ಶಕ್ತಿಯನ್ನ, ನೃತ್ಯ ಮಾಡುವ ಸಾಮರ್ಥ್ಯವನ್ನ ಕೊಟ್ಟನು. ತಿಲೋತ್ತಮ, ನೀನೀಗಲೇ ಸುಂದ ಉಪಸುಂದರೆಂಬ ರಾಕ್ಷಸರು ಇರುವ ಪ್ರದೇಶಕ್ಕೆ ಹೋಗು. ನಿನ್ನ ಹಾವ ಭಾವಗಳಿಂದ, ನೃತ್ಯ ವಿನೋದಗಳಿಂದ ಅವರ ಮನಸ್ಸನ್ನಾಕರ್ಷಿಸು. ಅವರು ನಿನ್ನ ಅಪಾರ ಸೌಂದರ್ಯವನ್ನ ಕಂಡು ನಾನು ತಾನೆಂದು ಮದುವೆಯಾಗಲು ಮುಂದೆ ಬರುವರು. ಬಳಿಕ ಅವರೇ ಪರಸ್ಪರ ಅಸೂಯೆಗೊಂಡು ಹೊಡೆದಾಡಿ ನಾಶವಾಗುವರು ಎಂದು ಹೇಳಿ ತಿಲೋತ್ತಮೆಯನ್ನ ಕಳುಹಿಸಿದನು. ಸುಂದೋಪಸುಂದರು ಮದೋನ್ಮತ್ತರಾಗಿ ಮದ್ಯಪಾನಾಸಕ್ತರಾಗಿ ತಮ್ಮ ನಿವಾಸದಲ್ಲಿ ಮೈ ಮರೆತು ಇದ್ದರು. ತಿಲೋತ್ತಮೆ ಅಲ್ಲಿಗೆ ಬಂದಳು. ಆಕೆ ಬರುತ್ತಿದ್ದುದನ್ನು ದೂರದಿಂದಲೇ ಕಂಡ ಸುಂದೋಪಸುಂದರ ಇಡೀ ಜಗತ್ತಿನ ಚೆಲುವೆಲ್ಲ ಇವಳೊಬ್ಬಳಲ್ಲಿಯೇ ಮನೆ ಮಾಡಿದೆಯೋ ಎಂದು ಭಾವಿಸಿದರು. ಇಬ್ಬರೂ ಓಡಿ ಹೋಗಿ ಅವಳ ಬಳಿ ನಿಂತರು. ತಿಲೋತ್ತಮೆ ತನ್ನ ಬೆಡಗನ್ನ ಪ್ರದರ್ಶಿಸುತ್ತಾ ನಾಟ್ಯ ಮಾಡಿದಳು. ಆಗ ಸುಂದ ಉಪಸುಂದರು ಅವಳ ಒಂದೊಂದು ಕೈಯನ್ನ ಹಿಡಿದು, ಇವಳು ನನ್ನ ಹೆಂಡತಿ ಆಗಬೇಕು, ಇಲ್ಲವೇ ಇಲ್ಲ, ಇವಳು ನನ್ನ ಹೆಂಡತಿ ಎಂದು ಇಬ್ಬರೂ ಜಗಳವಾಡತೊಡಗಿದರು. ಕಡೆಗೆ ಇಬ್ಬರೂ ಗದೆ ಹಿಡಿದು ಯುದ್ಧಕ್ಕೆ ನಿಂತರು. ತಿಲೋತ್ತಮೆಯು ಇಬ್ಬರ ಕಲಹವನ್ನ ನೋಡುತ್ತಾ ನಿಂತಳು. ಒಬ್ಬರನ್ನೊಬ್ಬರು ಗದೆಯಿಂದ ಬಡಿದುಕೊಂಡು ಸುಂದೋಪಸುಂದರು ರಕ್ತ ಕಾರಿ ಸತ್ತು ಹೋದರು. ಬ್ರಹ್ಮನ ವರದಂತೆ ಅವರಿಗೆ ಬೇರೆ ಯಾರಿಂದಲೂ ಮರಣ ಬಾರದೆ ಅವರಿಂದಲೇ ಬಂದಿತು. ದೇವತೆಗಳು
ರಾಕ್ಷಸರ ಬಾಧೆ ತಪ್ಪಿತೆಂದು ಕುಣಿದಾಡಿದರು. ವಿಶ್ವಕರ್ಮನ ಸೃಷ್ಟಿಗೆ ತಲೆದೂಗಿದರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.